ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರಗಳು. ಯುಪಿಎಸ್ಸಿ ಆಕಾಂಕ್ಷಿಗಳು ಐಎಎಸ್ ಮತ್ತು ಐಪಿಎಸ್ ಆಗಲು ಮತ್ತು ಇತರ ನಾಗರಿಕ ಸೇವೆಗಳಿಗೆ ಸೇರಲು ತುಂಬಾ ಶ್ರದ್ಧೆಯಿಂದ ಅಧ್ಯಯನ ಮಾಡುತ್ತಾರೆ. ಪ್ರತಿ ವರ್ಷ ಯುಪಿಎಸ್ಸಿ ನಾಗರಿಕ ಸೇವಾ ಪರೀಕ್ಷೆಗೆ ಲಕ್ಷಾಂತರ ಅಭ್ಯರ್ಥಿಗಳು ಹಾಜರಾಗುತ್ತಾರೆ. ಆದರೆ ಕೆಲವರು ಮಾತ್ರ ಅದರಲ್ಲಿ ತೇರ್ಗಡೆಯಾಗುತ್ತಾರೆ. ಆದಾಗ್ಯೂ ನಾಗರಿಕ ಸೇವಕರಾದ ನಂತರ ಅವರ ಜೀವನದಲ್ಲಿ ವಿಶೇಷವಾಗಿ ಐಎಎಸ್ ಐಪಿಎಸ್ ಅಧಿಕಾರಿಗಳಿಗೆ ಸವಾಲುಗಳು ಕಡಿಮೆಯಾಗುವುದೇ ಇಲ್ಲ. ಕೆಲವೊಮ್ಮೆ ಅವರ ಪ್ರಾಮಾಣಿಕ ಕೆಲಸದಿಂದಾಗಿ ಅವರು ಅನೇಕ ಬಾರಿ ವರ್ಗಾವಣೆಯಾಗುತ್ತಾರೆ. ಈ ವಿಡಿಯೋದಲ್ಲಿ ಐಎಎಸ್ ಅಧಿಕಾರಿಯಾಗಿ 18 ವರ್ಷಗಳಲ್ಲಿ ತಮ್ಮ ವೃತ್ತಿ ಜೀವನದಲ್ಲಿ 19 ಬಾರಿ ವರ್ಗಾವಣೆಗೊಂಡ ಅಂತಹ ಐಎಎಸ್ ಅಧಿಕಾರಿ ಬಗ್ಗೆ ನಿಮಗೆ ಇವತ್ತು ತಿಳಿಸಿಕೊಡುತ್ತೇನೆ. ಅವರ ಹೆಸರೇ ತುಕಾರಾಮ್ ಮುಂಡೆ. ತುಕಾರಾಮ್ ಮುಂಡೆ ಮಹಾರಾಷ್ಟ್ರದ ಬೀಡ್ ಜಿಲ್ಲೆಯ ತಡಸೋನ ಗ್ರಾಮದಲ್ಲಿ 1975ರ ಜೂನ್ 3ರಂದು ಜನಿಸುತ್ತಾರೆ. ಇವರ ತಂದೆ ಹರಿಬಾವು ಮುಂಡೆ, ತಾಯಿ ಆಸ್ರಾಬಾಯಿ ಮುಂಡೆ. ತುಕಾರಾಮ್ ಮುಂಡೆ ತಮ್ಮ ಶಾಲಾ ಶಿಕ್ಷಣವನ್ನು ತಮ್ಮ ಹುಟ್ಟೂರಾದ ತಡಸೋನ ಗ್ರಾಮದಲ್ಲಿ ಮುಗಿಸುತ್ತಾರೆ. ಅವರು 1996ರಲ್ಲಿ ತಮ್ಮ ಕಾಲೇಜು ಶಿಕ್ಷಣವನ್ನ ಔರಂಗಾಬಾದ್ ಜಿಲ್ಲೆಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮರಾಠವಾಡ ವಿಶ್ವವಿದ್ಯಾಲಯದಲ್ಲಿ ಮುಗಿಸುತ್ತಾರೆ. 1998ರಲ್ಲಿ ರಾಜ್ಯಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದುಕೊಳ್ಳುತ್ತಾರೆ. ಪದವಿ ಮುಗಿಸಿದ ನಂತರ ಐಎಎಸ್ ಕೋಚಿಂಗ್ಗಾಗಿ ಸ್ಟೇಟ್ ಇನ್ಸ್ಟಿಟ್ಯೂಟ್ ಫಾರ್ ಅಡ್ಮಿನಿಸ್ಟ್ರೇಟಿವ್ ಕರಿಯರ್ಗೆ ಸೇರಿಕೊಳ್ಳುತ್ತಾರೆ. ಅದೇ ಸಮಯದಲ್ಲಿ 1998ರಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕೂಡ ಮುಗಿಸಿಕೊಳ್ಳುತ್ತಾರೆ. ತುಕಾರಾಮ್ ಮುಂಡೆ ಅವರು 1997ರಿಂದ 2000ರ ನಡುವೆ ನಾಗರಿಕ ಸೇವೆಗೆ 100 ಬಾರಿ ಅಟೆಂಪ್ಟ್ ಮಾಡಿದರೂ ತೇರ್ಗಡೆಯಾಗುವುದಿಲ್ಲ. ಈ ನಡುವೆ ಅವರ ಮನೆಯಲ್ಲಿ ಆರ್ಥಿಕ ಸಮಸ್ಯೆಯ ಕಾರಣದಿಂದಾಗಿ ಅವರು ಮುಂಬೈನ ಇಸ್ಮಾಯಿಲ್ ಯೂಸುಫ್ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರಾಗಿ 2003ರವರೆಗೆ ಸೇವೆ ಸಲ್ಲಿಸುತ್ತಾರೆ. ಮತ್ತೆ 2004ರ ಕೊನೆಯ ಪ್ರಯತ್ನದಲ್ಲಿ 20ನೇ ರ್ಯಾಂಕ್ ಗಳಿಸಿ ಮಹಾರಾಷ್ಟ್ರದ ಸೊಲ್ಲಾಪುರದ ಬಾರ್ಸಿ ಬ್ಲಾಕ್ನ ಪುರಸಭೆಯ ಮುಖ್ಯಸ್ಥರಾಗಿ ಪೋಸ್ಟಿಂಗ್ ಪಡೆದುಕೊಳ್ಳುತ್ತಾರೆ. ಅಲ್ಲಿ ಅವರು ಕಾನೂನು ಮತ್ತು ಸುವ್ಯವಸ್ಥೆಯ ಕ್ರಮಗಳನ್ನು ಅನುಸರಿಸಿದರು. ಪ್ರಮುಖವಾಗಿ 15,000ಕ್ಕೂ ಹೆಚ್ಚು ಕಾನೂನುಬಾಹಿರ ಅತಿಕ್ರಮಣ ಕಟ್ಟಡಗಳನ್ನು ಕೆಡವಿದರು. ಹಲವಾರು ಅನಧಿಕೃತ ಕೈಗಾರಿಕೆಗಳನ್ನು ನಿಲ್ಲಿಸಿದರು. ಕಾನೂನುಬಾಹಿರ ಚಟುವಟಿಕೆಗಳನ್ನು ನಿಲ್ಲಿಸಿದರು. ತರಬೇತಿಯನ್ನು ಮುಗಿಸಿದ ನಂತರ ಅವರನ್ನು ನಾಂದೇವಾಡ್ನ ದೆಗ್ಗೂರ್ನ ಸಹಾಯಕ ಕಲೆಕ್ಟರ್ ಆಗಿ ನೇಮಿಸಲಾಯಿತು. ಅಲ್ಲಿ 4 ತಿಂಗಳ ಸೇವೆಯಲ್ಲಿ ಅಲ್ಲಿನ ಜನರ ನೀರಿನ ಸಮಸ್ಯೆಗಳನ್ನು, ಹಲವಾರು ಸಾರ್ವಜನಿಕ ಮನವಿಗಳನ್ನು ಪರಿಹರಿಸಿದರು. ಅಲ್ಲಿ ನಡೆಯುತ್ತಿದ್ದ ಮರಳು ಮಾಫಿಯಾ ವಿರುದ್ಧ ಕಠಿಣ ಕ್ರಮಗಳನ್ನು ತೆಗೆದುಕೊಂಡ ಕಾರಣ ಅವರಿಗೆ ಕೊಲೆ ಬೆದರಿಕೆಗಳು ಬರಲಾರಂಭಿಸಿದವು. ಆದರೆ ಇದ್ಯಾವುದಕ್ಕೂ ಹೆದರದೆ ತಮ್ಮ ಕೆಲಸವನ್ನು ಪ್ರಾಮಾಣಿಕತೆಯಿಂದ ಮುಂದುವರಿಸಿದರು. ಈ ಒಂದು ಕಾರಣಕ್ಕಾಗಿ ಅವರಿಗೆ ಪೊಲೀಸ್ ಬಿಗಿ ಭದ್ರತೆಯನ್ನ ಒದಗಿಸಲಾಗಿತ್ತು. ಈ ಎಲ್ಲಾ ಕ್ರಮಗಳ ನಂತರ ಅವರನ್ನು ನಾಗ್ಪುರ್ನ ಜಿಲ್ಲಾ ಪಂಚಾಯಿತಿಯ ಸಿಇಒ ಆಗಿ ವರ್ಗಾಯಿಸಲಾಯಿತು. ಹುದ್ದೆಗಳಿಗೆ ನೇಮಕವಾದ ದಿನವೇ ತುಕಾರಾಮ್ ಮುಂಡೆ ಅಲ್ಲಿನ ಶಾಲೆಗಳಿಗೆ ಭೇಟಿ ನೀಡುತ್ತಾರೆ. ಶಿಕ್ಷಕರು ಯಾರೂ ಇಲ್ಲದ ಶಾಲೆಗಳನ್ನ ನೋಡಿ ಕಾಣೆಯಾದ ಎಲ್ಲ ಶಿಕ್ಷಕರನ್ನು ಕರ್ತವ್ಯದಿಂದ ಅಮಾನತುಗೊಳಿಸುತ್ತಾರೆ. ಮುಂದೆ ಕೆಲವು ವರ್ಷಗಳಲ್ಲಿ ತುಕಾರಾಮ್ ಮುಂಡೆ ಮಾರ್ಚ್ 2009ರಿಂದ ಜುಲೈ 2009ರವರೆಗೆ ನಾಸಿಕ್ನ ಹೆಚ್ಚುವರಿ ಆಯುಕ್ತರಾಗಿ, ಜುಲೈ 2009ರಿಂದ ಜೂನ್ 2010ರವರೆಗೆ ವಾಸಿಂ ಜಿಲ್ಲಾ ಪಂಚಾಯಿತಿ ಸಿಇಒ ಆಗಿ, ಜೂನ್ 2010ರಿಂದ ಜೂನ್ 2011ರವರೆಗೆ ಮುಂಬೈನ ಕೆವಿಐಸಿಯ ಸಿಇಒ ಆಗಿ, ಜೂನ್ 2011ರಿಂದ ಸೆಪ್ಟೆಂಬರ್ 2012ರವರೆಗೆ ಜಲ್ನಾದ ಕಲೆಕ್ಟರ್ ಆಗಿ ವರ್ಗಾವಣೆಗೊಂಡರು. ಸೆಪ್ಟೆಂಬರ್ 2012ರಿಂದ ನವೆಂಬರ್ 2014ರವರೆಗೆ ಮುಂಬೈನ ಮಾರಾಟ ತೆರಿಗೆ ಜಂಟಿ ಕಮಿಷನರ್ ಆಗಿ ಸುಮಾರು 26 ತಿಂಗಳ ಕಾಲ ಈ ಹುದ್ದೆಯಲ್ಲಿ ಕೆಲಸ ಮಾಡಿದರು. ಇದು ಅವರ ವೃತ್ತಿ ಜೀವನದ ಸುದೀರ್ಘ ಅವಧಿಯಾಗಿದೆ. ನಂತರ ಸೊಲ್ಲಾಪುರಕ್ಕೆ ವರ್ಗಾಯಿಸಲಾಯಿತು.
ಅಲ್ಲಿನ ನೀರಿನ ಸಮಸ್ಯೆಯನ್ನು ವೈಜ್ಞಾನಿಕ ಕಾರ್ಯಗಳನ್ನು ಹಮ್ಮಿಕೊಳ್ಳುವ ಮೂಲಕ ಅಲ್ಲಿನ ನೀರಿನ ಸಮಸ್ಯೆಯನ್ನು ಬಗೆಹರಿಸಿದರು. ಸೊಲ್ಲಾಪುರದಲ್ಲಿ ಮಲ ವಿಸರ್ಜನೆಯ ಸಮಸ್ಯೆಯನ್ನು, ಗಣಿಗಾರಿಕೆಯ ಆದಾಯವನ್ನು ದ್ವಿಗುಣಗೊಳಿಸಿ ಮತ್ತು ಬೆಳೆ ಸಾಲದ ಮೊತ್ತವು 100 ಪಟ್ಟು ಹೆಚ್ಚಾಗಲು ಕಾರಣರಾದರು. ತುಕಾರಾಂ ಮುಂಡೆ ಅವರ ಮಹತ್ವದ ಕಾರ್ಯವನ್ನು ಮೆಚ್ಚಿ ಅಂದಿನ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ತುಕಾರಾಂ ಅವರಿಗೆ ಅತ್ಯುತ್ತಮ ಕಲೆಕ್ಟರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ಅವರ ಪ್ರಾಮಾಣಿಕತೆ ಮತ್ತು ಕಾರ್ಯದಿಂದಾಗಿ ತುಕಾರಾಂ ಮುಂಡೆ ಜನರಲ್ಲಿಯೂ ಅತ್ಯಂತ ಜನಪ್ರಿಯ ಅಧಿಕಾರಿಯಾಗಿದ್ದಾರೆ. ಕೆಲವು ಅಧಿಕಾರಿಗಳು ಮಾತ್ರ ಜನರ ಪ್ರೀತಿ ಗಳಿಸಲು ಸಾಧ್ಯವಾಗುತ್ತದೆ. ಅವರು ಎಲ್ಲೆಲ್ಲಿಯೇ ಕೆಲಸ ಮಾಡಿದರೂ ತಮ್ಮದೇ ಆದ ಛಾಪು ಮೂಡಿಸುವಲ್ಲಿ ಯಶಸ್ವಿಯಾಗುತ್ತಾರೆ. ಜನರ ಅಚ್ಚುಮೆಚ್ಚಿನ ವ್ಯಕ್ತಿ ಮತ್ತು ಅಪರಾಧಿಗಳ ನಂಬರ್ 1 ಶತ್ರು ಎಂದರೆ ತಪ್ಪಾಗಲಾರದು. ಕೆಲವೊಮ್ಮೆ ಇವರ ವರ್ಗಾವಣೆಯನ್ನ ಖಂಡಿಸಿ ಸ್ವತಃ ಜನರೇ ಪ್ರತಿಭಟನೆ ನಡೆಸಿದ ಹಲವಾರು ಉದಾಹರಣೆಗಳನ್ನ ನಾವು ಗಮನಿಸಬಹುದು. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಗೇನಿಸ್ತು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮಸ್ಕಾರ.